ಹಿಂಬದಿಯಿಂದ ಬಂದು ಬೊಲೆರೋಗೆ ಡಿಕ್ಕಿ ಹೊಡೆದಿದೆ ಕ್ಯಾಂಟರ್. ತುಮಕೂರಿನ ಹಿರೇಹಳ್ಳಿ ಬಳಿ ಅಪಘಾತ ನಡೆದಿರೋದು. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದಾನೆ ಬೊಲೆರೋ ಚಾಲಕ. ಈಗ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಗಂಭೀರ ಗಾಯಗೊಂಡಿದ್ದಂಥ ಬೊಲೆರೋ ಚಾಲಕ ನವೀನ್ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 4ರ ಹಿರೇಹಳ್ಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು. ತುರ್ತು ಚಿಕಿತ್ಸೆಗೋಸ್ಕರ ಜಿಲ್ಲಾಸ್ಪತ್ರೆಗೆ ನವೀನ್ರನ್ನ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸಿಲ್ಲ. ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿಂಬದಿಯಿಂದ ಬಂದು ಬೊಲೆರೋಗೆ ಡಿಕ್ಕಿ ಹೊಡೆದಿದೆ ಕ್ಯಾಂಟರು. ತುಮಕೂರಿನ ಹಿರೇಹಳ್ಳಿ ಬಳಿ ನಡೆದಿರುವಂಥ ಅಪಘಾತ. ಈ ಸಿಸಿ ಕ್ಯಾಮ್ರಾದ ದೃಶ್ಯಗಳನ್ನು ನೋಡಬಹುದು. ನೀವು ಯಾವ ರೀತಿ ಕ್ಯಾಂಟರ್ ಬಂದು ಬೊಲೆರೋ ಗಾಡಿಗೆ ಡಿಕ್ಕಿ ಹೊಡೆದಿದೆ ಅಂತ. ಯಾಕೆಂದರೆ ಮುಂದ್ಗಡೆನೂ ಒಂದು ಗಾಡಿ ಹೋಗ್ತಾ ಇರುತ್ತೆ. ಏನು ಆ ಸ್ಪೀಡಲ್ಲಿ ಇತ್ತು ಅಂತ ಅನ್ಸುತ್ತೆ. ಆ ಕ್ಯಾಂಟರ್ ಅವನಿಗೆ ಕಂಟ್ರೋಲ್ ಸಿಕ್ಕಿಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಬೆಳಗಿನ ನೋಡಿ ಎಷ್ಟು ಸ್ಪೀಡಾಗಿ ಬರ್ತಾನೆ ಅವನು. ಆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೂ ಆಗಿಲ್ಲ. ಆ ಬೊಲೆರೋ ಚಾಲಕ ಏನು ಗಂಭೀರ ಗಾಯಗೊಂಡಿದ್ದ ಆತ ಸಾವನ್ನಪ್ಪಿದ್ದಾನೆ. ಚಾನ್ಸೇ ಇಲ್ಲ ಬದುಕುಳಿಯುವಂಥದ್ದು ಆ ಆಕ್ಸಿಡೆಂಟನ್ನು ನಾವು ಗಮನಿಸ್ತಾ ಹೋದಾಗ. ಯಾಕೆಂದರೆ ಮುಂದ್ಗಡೆ ಕ್ರಷರ್ ಲಾರಿ ಕೂಡ ಇದೆ. ಅದನ್ನು ನಾವು ನೋಡ್ಬೋದು. ತುಮಕೂರು ರಸ್ತೆಯಲ್ಲಂತೂ ಬಹಳಷ್ಟು ಇಂಥ ಅಪಘಾತಗಳನ್ನು ನೋಡ್ತಾ ಇರ್ತೀವಿ. ಎಷ್ಟೇ ನೋಡಿದ್ರೂ ಕೂಡ ಚಾಲಕರು ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದ ಇರೋದಿಲ್ಲ. ಮೈ ಮೇಲೆ ಪರಿಜ್ಞಾನ ಇರೋದಿಲ್ಲ. ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಸ್ಪೀಡ್ ಲಿಮಿಟ್ ಅನ್ನೋದೇ ಇರಲ್ಲ. ತುರ್ತು ಚಿಕಿತ್ಸೆಗೆ ಅಂತ ಜಿಲ್ಲಾಸ್ಪತ್ರೆಗೆ ನವೀನ್ರನ್ನ ದಾಖಲಿಸಲಾಗಿತ್ತು. ಆದರೆ ನವೀನ್ ಬದುಕುಳಿದಿಲ್ಲ. ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ತುಮಕೂರು ರಸ್ತೆಯಲ್ಲಂತೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಈಗ ಏನು ನವೀನ್ ಸಾವನ್ನಪ್ಪಿದ್ದಾನೆ, ಸುಮಾರು ಎಷ್ಟು ಗಂಟೆಗೆ ಈ ಘಟನೆ ನಡೆದಿದ್ದು? ಏನು ಕಥೆ ಇದು ಹೇಮಂತ್? ಏನು 5 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು. ಏನು ಬೆಳಗ್ಗೆ ಏನು ಬೆಂಗಳೂರು ಕಡೆಯಿಂದ ಏನು ಲೋಡಿಂಗ್ ಅನ್ನ ಮುಗಿಸಿ ನವೀನ್ ಶಿರಾಗೆ ವಾಪಸ್ ಆಗ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಈ ಬಳಿಯಿಂದ ಬಂದಂತ ಕ್ಯಾಂಟರ್ ಒಂದು ಏನು ಏಕಾಏಕಿ ಬೊಲೆರೋ ವಾಹನಕ್ಕೆ ಡಿಕ್ಕಿ ಹೊಡೆದಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಬೊಲೆರೋ ವಾಹನ ಪಲ್ಟಿ ಆಗಿ ಆ ಮುಂಭಾಗದಲ್ಲಿ ಅಪ್ಪಚ್ಚೆ ಆಗಿದ್ರಿಂದಾಗಿ ನವೀನ್ಗೆ ತೀವ್ರತರವಾದಂತ ಗಾಯಗಳಾಗಿದ್ದಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಏನು ತುಮಕೂರು ಜಿಲ್ಲಾಸ್ಪತ್ರೆಗೆ ಅದನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಈಗ ಚಿಕಿತ್ಸೆ ಫಲಕಾರಿಯಾಗಲೇ ಏನು ನವೀನ್ ಸಾವನ್ನಪ್ಪಿರುವಂತದ್ದು. ಏನು ಶಿರಾ ಮೂಲದ ಕೊಟ್ಟ ಗ್ರಾಮದ ಯುವಕ ಅಂತ ಹೇಳಲಾಗ್ತಾ ಇರೋಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು ರಾಷ್ಟ್ರೀಯ ಹೆದ್ದಾರಿ 4ರ ಕಾಮಗಾರಿ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯ ಅಪಘಾತಗಳು ಸಂಭವಿಸ್ತಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏಕಾಏಕಿ ಹಲವು ಭಾಗಗಳಲ್ಲಿ ರಸ್ತೆಗಳನ್ನ ತೆರವುಗೊಳಿಸುವಂತದ್ದು ಮತ್ತೆ ರಸ್ತೆಗಳನ್ನ ಮುಚ್ಚುವಂತ ಕೆಲಸ ಮಾಡ್ತಾ ಇರುವಂತದ್ದು ಇರ್ಬೋದು. ಹಲವು ಕಡೆಗಳಲ್ಲಿ ಅಂಶಗಳನ್ನ ಹಾಕಿರುವಂತದ್ದು. ಈ ಒಂದು ಏನು ಕಾಮಗಾರಿ ನಡೆಸ್ತಿರೋದ್ರಿಂದಾಗಿ ಈ ರೀತಿ ಅಪಘಾತಗಳಾಗ್ತಿದೆ ಅಂತ ಹೇಳಲಾಗ್ತಾ ಇರೋದು. ಓಕೆ, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.